30 ವರ್ಷಗಳಲ್ಲೇ ಮೊದಲ ಬಾರಿಗೆ ಬೀದರ್ನಲ್ಲಿ ಮಹಾಪ್ರವಾಹದಿಂದ ಜನ ಹಾಗೂ ರೈತರ ಬದುಕು ಮೂರಾಬಟ್ಟೆಯಾಗಿದೆ. ಅದರಲ್ಲೂ ಮಾಂಜ್ರಾ ನದಿ ದಡದಲ್ಲಿ ಮಹಾಪ್ರವಾಹಕ್ಕೆ ಲಕ್ಷಾಂತರ ಎಕರೆಯಲ್ಲಿ ಬೆಳೆದಿದ್ದ ವಿವಿಧ ಬೆಳೆ ನಾಶವಾಗಿ ರೈತರು ಕಣ್ಣೀರನ್ನ ಹಾಕ್ತಿದ್ದಾರೆ. ಇದರ ವರದಿ ಇದೆ, ನೋಡೋಣ. 30 ವರ್ಷದಲ್ಲೇ ಕಂಡು ಕೇಳರಿಯದ ಮಾಂಜ್ರಾ ಪ್ರವಾಹ. ಮಹಾಪ್ರವಾಹದಲ್ಲಿ ಕೊಚ್ಚಿ ಹೋದ ರೈತರ ಬದುಕು. ಸಿಎಂ ಬಂದ್ರು ಹೋದ್ರು, ನಮ್ಮ ಪರಿಸ್ಥಿತಿ ಕೇಳೋರ್ಯಾರು? ಸಿಎಂ ವೈಮಾನಿಕ ಸಮೀಕ್ಷೆಗೆ ಬೀದರ್ನಲ್ಲಿ ತೀವ್ರ ವಿರೋಧ. ನೀರು ನೀರು ನೀರು, ನೀವು ಕಣ್ಣು ಹಾಯಿಸಿದಷ್ಟು ನೀರೋ ನೀರು. ಈ ನೀರಿನಲ್ಲಿ ಗಡಿ ಜಿಲ್ಲೆ ಬೀದರ್ನ ರೈತರು ಮತ್ತು ಜನರ ಬದುಕು ಅಕ್ಷರಶಃ ಕೊಚ್ಚಿ ಹೋಗಿದೆ. 30 ವರ್ಷಗಳಲ್ಲೇ ಮೊದಲ ಬಾರಿಗೆ ಬೀದರ್ನಲ್ಲಿ ಮಹಾಪ್ರವಾಹ ಬಂದಿದ್ದು ಜಿಲ್ಲೆಯ ಅನ್ನದಾತರ ಬದುಕು ಮೂರಾಬಟ್ಟೆಯಾಗಿದೆ. ಸತತವಾಗಿ ಧಾರಾಕಾರ ಮಳೆ ಮತ್ತು ಮಹಾರಾಷ್ಟ್ರದ ಧನ್ಯಗಾಂವ್ ಜಲಾಶಯದಿಂದ ಲಕ್ಷ ಲಕ್ಷ ಕ್ಯೂಸೆಕ್ ನೀರು ಜಿಲ್ಲೆಯ ಜೀವನದಿ ಮಾಂಜ್ರಾ ನದಿಗೆ ಬಿಟ್ಟ ಪರಿಣಾಮ ಬೀದರ್ನಲ್ಲಿ ಮಾಂಜ್ರಾ ನದಿ ಮಹಾಪ್ರವಾಹ ನಿರ್ಮಾಣವಾಗಿದೆ. ಮಾಂಜ್ರಾ ನದಿಯ ಮಹಾಪ್ರವಾಹದಲ್ಲಿ ರೈತರು ಬೆಳೆದಿದ್ದ ಸೋಯಾ, ಉದ್ದು, ಹೆಸರು, ಕಬ್ಬು, ಹತ್ತಿ, ತೊಗರಿ ಸೇರಿದಂತೆ ವಿವಿಧ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹೀಗಾಗಿ ಸಾಲ ಸೋಲ ಮಾಡಿ ಬೆಳೆದಿದ್ದ ಬೆಳೆಗಳು ಮಾಂಜ್ರಾ ನದಿ ಪಾಲಾಗಿದ್ದು ಅನ್ನದಾತರು ಅಕ್ಷರಶಃ ಕಣ್ಣೀರು ಹಾಕುತ್ತಿದ್ದಾರೆ. ಬರೋಬ್ಬರಿ 30 ವರ್ಷಗಳಿಂದ ಬರದೇ ಇರದಂಥ ಇನ್ನೂ ಪ್ರವಾಹ ಇವತ್ತು ಬಂದಿರುವಂಥದ್ದು ನೋಡ್ಬೋದು. ಎಲ್ಲವೂ ಒಂದು ರೀತಿಯ ನೀರುಮಯ ಆಗಿರುವಂಥದ್ದು. ಇದು ಮಾಂಜ್ರಾ ನದಿ. ನೀವೇನು ಈ ಕಡೆ ಕಾಣ್ತಾ ಇದ್ರೆ ಏನು ಒಂದು ಮರಗಳು, ಆ ಮರಗಳು ಸಂಪೂರ್ಣವಾಗಿ ಜಮೀನಲ್ಲೇ ಇರುವಂಥದ್ದು. ಆದರೆ ಜಮೀನು ಇವತ್ತು ಸಂಪೂರ್ಣವಾಗಿ ನದಿಯಾಗಿ ಕನ್ವರ್ಟ್ ಆಗಿರುವಂಥದ್ದು. ಆ ಕಡೆ ಕಬ್ಬು ಇರ್ಬೋದು, ಆ ಕಡೆ ಇರ್ತಕ್ಕಂಥ ವಿವಿಧ ಬೆಳೆಗಳೇನಿದೆ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಹೋಗಿರುವಂಥದ್ದು. ಇದು ಅಕ್ಷರಶಃ ಏನು ಒಂದು ಬೀದರ್ ಜಿಲ್ಲೆಯ ಪ್ರವಾಹದ ಪರಿಸ್ಥಿತಿ ಅಂತ ಹೇಳ್ಬೋದು. ಪ್ರವಾಹದ ಪರಿಸ್ಥಿತಿಗೆ ನಿಜಕ್ಕೂ ಒಂದು ರೀತಿಯ ಗಡಿ ಜಿಲ್ಲೆ ಬೀದರ್ನ ಜನರು ತತ್ತರಿಸಿ ಹೋಗಿರುವಂಥದ್ದು. ಈ ಮಾಂಜ್ರಾ ಪ್ರವಾಹ ಸೃಷ್ಟಿಸ್ತಕ್ಕಂಥ ಅವಾಂತರಗಳು ಒಂದು ರೀತಿಯ ಸರಮಾಲಿನ್ಯ ಇರುವಂಥದ್ದು. ಒಂದು ರೀತಿಯ ರೈತರು ಹಾಕಿದ್ದಂಥ ಏನೊಂದು ಪಂಪ್ಸೆಟ್ಗಳೇನಿದೆ ಹರ್ಕೊಂಡು ಹೋಗಿರುವಂಥದ್ದು. ಮತ್ತು ಈ ಕಡೆ ಕೂಡ ನೋಡ್ಬೋದು ನೀವು ಸಂಪೂರ್ಣವಾಗಿ ಲೈಟ್ ಕಂಬಗಳು ಆಗಿರ್ಬೋದು, ಎಲ್ಲವೂ ಒಂದು ನೀರು ಪಾಲ ಆಗಿರುವಂಥದ್ದು ನೋಡ್ಬೋದು. ದೃಶ್ಯಗಳು ಯಾವ ರೀತಿ ಇದೆ ಸಂಪೂರ್ಣವಾಗಿ ನೋಡ್ಬೋದು. ಆ ಒಂದು 30-40 ಅಡಿ ಇರ್ತಕ್ಕಂಥ ಒಂದು ಲೈಟ್ ಕಂಬ ಏನಿದೆ ಸಂಪೂರ್ಣವಾಗಿ ನೀರಿನಲ್ಲೇ ಮುಳುಗಿರುವಂಥದ್ದು. ಒಂದು ರೀತಿಯ ಈ ಒಂದು ಪರಿಸ್ಥಿತಿಯಿಂದ ಜನರು ಕೂಡ ಕತ್ತಲಲ್ಲೇ ಇರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. 4 ಲಕ್ಷಕ್ಕೂ ಅಧಿಕ ಎಕರೆಯಲ್ಲಿ ಬೆಳೆದಿದ್ದ ಬೆಳೆಯಲ್ಲಿ 3 ಲಕ್ಷಕ್ಕೂ ಅಧಿಕ ಬೆಳೆ ಸಂಪೂರ್ಣವಾಗಿ ಮಾಂಜ್ರಾ ನದಿ ಪ್ರವಾಹದಲ್ಲಿ ಮುಳುಗಿ ಹೋಗಿದ್ದು ಅನ್ನದಾತರು ಕಂಗೆಟ್ಟು ಹೋಗಿದ್ದಾರೆ. ಮಾಂಜ್ರಾ ನದಿಯ ಪ್ರವಾಹದಲ್ಲಿ ಅಳಿದು ಉಳಿದ ಬೆಳೆಗಳನ್ನು ಉಳಿಸಿಕೊಳ್ಳೋಕೆ ರೈತರ ಪರದಾಟದ ದೃಶ್ಯ ಮನ ಕಲಕುವಂತಿದೆ. ಸಿಎಂ ಸಿದ್ದರಾಮಯ್ಯ ಮಾತ್ರ ವೈಮಾನಿಕ ಸಮೀಕ್ಷೆಯ ಜೊತೆಗೆ ಪರಿಹಾರ ಘೋಷಣೆ ಮಾಡಿ ಕೈ ತೊಳೆದುಕೊಂಡಿದ್ದಾರೆ. ಹೀಗಾಗಿ ಜಿಲ್ಲೆಯ ರೈತರು ಈ ವೈಮಾನಿಕ ಸಮೀಕ್ಷೆಗೆ ಭಾರಿ ವಿರೋಧ ವ್ಯಕ್ತಪಡಿಸಿದ್ದು ಸಿಎಂ ಬೀದರ್ ಜಿಲ್ಲೆಗೆ ಬರಲೇಬೇಕು ಎಂದು ಆಗ್ರಹಿಸಿದ್ದಾರೆ. 800 ಎಕರೆ ಜಮೀನು ಸರ್, ನಮ್ಮೂರಿಗೆ ಒಂದು 100 ಎಕರೆ ಜಮೀನು ಉಳಿದಿಲ್ಲ. ಪೂರಾ ಫುಲ್ಲು 700 ಎಕರೆ ಜಮೀನು ಅದು ಜಲಾವೃತ ಆಗಿದೆ, ನೀರು ಮುಳುಗೋಗಿ ಸಂಪೂರ್ಣವಾಗಿ. ಮುಖ್ಯಮಂತ್ರಿಗಳಿಗೆ ಬರೀ ಹೆಲಿಕಾಪ್ಟರ್ನಲ್ಲಿ ತಿರುಗಾಡಿ ಸಮೀಕ್ಷೆ ಮಾಡಿದ್ದಾರೆ, ಅದು ವೈಮಾನಿಕ ಸಮೀಕ್ಷೆ ಅಲ್ಲ. ಈ ಸರ್ಕಾರಕ್ಕೆ ಶಾಪ ಹಾಕ್ತೀವಿ. ದಯವಿಟ್ಟು ಸಿಎಂ ಅವರು ಪ್ರತಿ ಒಂದು ತಾಲೂಕು ಅಥವಾ ಜಿಲ್ಲೆಗೆ ಬಂದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅವರ ತಾಲೂಕು ಸ್ಪೆಷಲ್ ಆಗಿ ಮಾಂಜ್ರಾ ನದಿ ದಡದ ಮೇಗಿರುವುದು ಒಂದು ಹಳ್ಳಿ ಸರ್, ಇದು ಸಂಪೂರ್ಣವಾಗಿ ಪ್ರವಾಹ ಬಂದು ನಮ್ಮ ಭೂಮಿನ ಹೊಂಟೋಗ್ಯಾವ. ಮತ್ತು ಊರಾಗೂ ನೀರು ಬರ್ತಕ್ಕಂಥ ಒಂದು ಸಂದರ್ಭ ಅದ ಸರ್. 1-2 ದಿವಸ ಊರಾಗ ಬರ್ಬೋದು. ಅದಕ್ಕಾಗಿ ನಾವು ಈ ವೈಮಾನಿಕ ಸಮೀಕ್ಷೆಗೆ ವಿರೋಧ ಮಾಡ್ತೇವೆ. ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಬಂದು ತಾಲೂಕಿಗೆ ಬಂದು ಒಂದು ಹಳ್ಳಿಗಳ ರೈತರ ಸಮಸ್ಯೆಗಳನ್ನು ಆಲಿಸಬೇಕಂತೇಳಿ. ಬೀದರ್ ಜಿಲ್ಲೆಯ ಗಾದಗಿ, ಸಾವಳಿ, ಚಿಲ್ಲರ್ಗಿ, ಇಸ್ಲಾಂಪುರ್ ಸೇರಿದಂತೆ 16 ಸೇತುವೆಗಳು ಬಂದಾಗಿ ಹಲವು ಹಳ್ಳಿಗಳ ರಸ್ತೆ ಸಂಪರ್ಕ ಕಟ್ಟಾಗಿವೆ. ಇನ್ನು ಬೀದರ್ ತಾಲೂಕಿನ ಇಸ್ಲಾಂಪುರ್ ಗ್ರಾಮದ ಬಳಿ ಮಾಂಜ್ರಾ ನದಿಯಲ್ಲಿ 20ರಿಂದ 30 ಮಂಗಗಳು ಸಿಲುಕಿ 8ರಿಂದ 9 ದಿನಗಳಿಂದ ಆಹಾರವಿಲ್ಲದೆ ಚೀರಾಡುತ್ತಾ ನರಕ ಯಾತನೆ ಅನುಭವಿಸುತ್ತಿವೆ. ಮಾಂಜ್ರಾ ನದಿ ದಡದಲ್ಲಿರುವ 100 ಪಂಪ್ಸೆಟ್ಗಳು ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ರೈತರಿಗೆ ನೆರೆ ಮುಗಿದ ಮೇಲೆ ಅಸಲಿ ಸಂಕಷ್ಟ ಶುರುವಾಗಲಿದೆ. 100 ವಿದ್ಯುತ್ ಕಂಬಗಳು ಕೂಡ ಮಾಂಜ್ರಾ ನದಿಯಲ್ಲಿ ಮುಳುಗಡೆಯಾಗಿದ್ದು ಹೀಗಾಗಿ ರೈತರ ಬೆಳೆಗಳಿಗೆ ಮುಂದಿನ ದಿನಗಳಲ್ಲಿ ವಿದ್ಯುತ್ ಸಿಗೋದು ಕಷ್ಟವಾಗಲಿದೆ. ಸಚಿವರಾದ ಈಶ್ವರ್ ಖಂಡ್ರೆ ಮತ್ತು ರಹೀಂ ಖಾನ್ ಕಾಟಾಚಾರಕ್ಕೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದು ಪರಿಹಾರ ಅನ್ನೋದು ರೈತರಿಗೆ ಮರೀಚಿಕೆಯಾಗಿದೆ. ಉಸ್ತುವಾರಿ ಸಚಿವನಾಗಿ ಈಗ ಯಾರ್ಯಾರು ಬಂದು ಅಲ್ಲಿಂದ ಏನಾದರೂ ಮಾಹಿತಿ ಕೊಟ್ಟಿದ್ದೇವೆ, ಅವ್ರು ಮಾಹಿತಿ ಪಡ್ಕೊಂಡಿದ್ದಾರೆ. ಸಚಿವ ಸಂಪುಟ ಸಭೆಗಳು ದಿನನಿತ್ಯ ನಡೀತಾ ಇದ್ದಾವೆ. ರೈತರ ಜೊತೆಯಲ್ಲಿ ನಾವಿದ್ದೇವೆ. ಈಗಾಗಲೇ ಜಾನುವಾರುಗಳು ಸತ್ತಿದ್ದಕ್ಕೆ ಪರಿಹಾರ ಕೊಟ್ಟಿದ್ದೇವೆ, ಜೀವಹಾನಿ ಹಾಕಿದ್ದಕ್ಕೆ ಪರಿಹಾರ ಕೊಟ್ಟಿದ್ದೇವೆ. ತುರ್ತಾಗಿ ಎಲ್ಲೆಲ್ಲಿ ಸಂಪರ್ಕ ಕಡಿದೋಗಿತ್ತು
ಸಂಪರ್ಕ ಪುನರ್ ನಿರ್ಮಾಣ ಮಾಡಲಿಕ್ಕೆ ಮಾಡುವಂಥ ಕೆಲಸವನ್ನು ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕಲಬುರಗಿಯಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ದಿನನಿತ್ಯ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕಂದಾಯ ಸಚಿವರು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಈಗಾಗಲೇ ವರದಿಯನ್ನು ತರಿಸ್ಕೊಂಡಿದ್ದಾರೆ. ಎಲ್ಲವೂ ರೆಡಿ ಇದೆ. ಯಾವುದು ನಮ್ಮಲ್ಲಿ ವಿಳಂಬ ಅನ್ನುವಂಥ ಪ್ರಶ್ನೆ ಇಲ್ಲ. 30 ವರ್ಷದಲ್ಲೇ ಮೊದಲ ಬಾರಿಗೆ ಜಿಲ್ಲೆಯಲ್ಲಿ ಮಹಾಪ್ರವಾಹ ಬಂದಿದ್ದು ಮಾಂಜ್ರಾ ನದಿಯಲ್ಲಿ ಅಕ್ಷರಶಃ ರೈತರ ಬದುಕು ಕೊಚ್ಚಿ ಹೋಗಿದ್ದು ದುರಂತವೇ ಸರಿ. ಆದರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ವೈಮಾನಿಕ ಸಮೀಕ್ಷೆ ಮಾಡಿ ಕೈ ತೊಳೆದುಕೊಂಡಿದ್ದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಪರಿಹಾರ ಸಿಗುತ್ತಾ ಇಲ್ಲ ಇದು ಕೂಡ ಘೋಷಣೆಗೆ ಸೀಮಿತವಾಗುತ್ತಾ ಎಂದು ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.